Hello everyone, this is Girisha, Assistant Professor, Government First Grade College, Badanalli. Welcome to Digital Learning. In the last class, we discussed some of the financial services called credit rating and securitization of debt, and one more financial service was discussed. That's called venture capital. So ಈ ರೀತಿಯ ಸರ್ವಿಸಸ್ಗಳನ್ನು ನಾವು ಕಳೆದ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. So today in this class we are going to discussing one of the important concept in the financial markets and services, that's called components or constituents of financial service sectors. So components of financial service sectors, ಯಾವ್ಯಾವ ಕಾಂಪೊನೆಂಟ್ಸ್ ಒಂದು ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ಸಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟು ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. The financial institution means the financial institutions are the financial intermediaries. So these are the organizations which are directly and indirectly involved in the conversion of savings into ಇನ್ವೆಸ್ಟ್ಮೆಂಟ್. ಸೊ ಯಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದಾವಲ್ಲ, ಸೊ ಇವು ನೇರವಾಗಿ ಅಥವಾ ಪರೋಕ್ಷವಾಗಿ ಏನು ಮಾಡ್ತವೆ, ಪಬ್ಲಿಕ್ಸಲ್ಲಿರೋ ಒಂದು ಸೇವಿಂಗ್ಸ್ನ ಕಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತವೆ ಅಂತ. ಸೊ ಇವುಗಳನ್ನು ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಲೂ ಕರಿತೀವಿ ಅಥವಾ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತಲೂ ಕೂಡ ಕರಿತೀವಿ. ದೇ ಮೊಬಲೈಸ್ ದ ಸೇವಿಂಗ್ಸ್ ಆ್ಯಂಡ್ ಕನ್ವರ್ಟೆಡ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಇವು ಆರ್ಗನೈಸೇಷನ್ಸ್ ಏನು ಮಾಡ್ತವೆ ಅಂತಾರೆ, ಪಬ್ಲಿಕ್ಸಿಂದ ಸೇವಿಂಗ್ಸ್ನ ಕಲೆಕ್ಟ್ ಮಾಡ್ತಾರೆ. ಇದರ ಮೇ ಬಿ ಈಗ ನಮ್ಮಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಇದ್ದಾವೆ. ಸೊ ಈ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ, ಪಬ್ಲಿಕ್ಸಿಂದ ಸೇವಿಂಗ್ಸ್ನ ಕಲೆಕ್ಟ್ ಮಾಡಿ ಏನು ಮಾಡ್ತವೆ, ಇನ್ವೆಸ್ಟ್ಮೆಂಟ್ ಮಾಡ್ತವೆ ಅಂತ. ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಿದ್ದಾವೆ, NBFCಸ್ಗಳಿದ್ದಾವೆ. ಸೊ ಇವೆಲ್ಲವೂ ಕೂಡ ಏನಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸೇ. ಇವು ಫೈನಾನ್ಷಿಯಲ್ ಇನ್ ನೇಚರ್, ಅಂದರೆ ಅವರೆಲ್ಲ ಆ್ಯಕ್ಟಿವಿಟಿಗಳು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರುತ್ತಂತಂದರೆ ದೇ ಆರ್ ಕನ್ವರ್ಟ್ ದ ಸೇವಿಂಗ್ಸ್ ಟು ಇನ್ವೆಸ್ಟ್ಮೆಂಟ್. ಅವ್ರವೆಲ್ಲ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಾಟ್ ಎವರ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಬೈ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಎನಿ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ದ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಆ್ಯಂಡ್ ಕನ್ವರ್ಟ್ ದಮ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಸೇವಿಂಗ್ಸ್ನ ಮೊಬಲೈಸ್ ಮಾಡೋದು ಮತ್ತು ಅದನ್ನು ಇನ್ವೆಸ್ಟ್ಮೆಂಟಾಗಿ ಕನ್ವರ್ಟ್ ಮಾಡೋದು, ಈ ರೀತಿಯಾದ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾವಲ್ಲ. ಸೊ ಅವುಗಳನ್ನೆಲ್ಲವೂ ಕೂಡ ನಾವಿಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ದಿಸ್ ಇಸ್ ಫಸ್ಟ್ ಕಾಂಪೊನೆಂಟ್ ಆಫ್ ದ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್. ಸೊ ಸೆಕೆಂಡ್ ಒನ್, ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ನಮಗೆ ಗೊತ್ತಿದೆ, ಇಟ್ಸ್ ಎ ಪ್ಲೇಸ್ ಫಾರ್ ವೇರ್ ದ ಬೈಯರ್ ಆ್ಯಂಡ್ ಸೆಲ್ಲರ್ ಮೀಟ್ ಈಚ್ ಅದರ್ ಫಾರ್ ಎಕ್ಸ್ಚೇಂಜ್ ಆಫ್ ದೇರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬಟ್ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದರೆ ಯಾವುದು? ದ ಫೈನಾನ್ಷಿಯಲ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ವೇರ್ ದ buying and selling of financial instruments or financial assets or financial securities. So for example, equity shares, preference shares, bonds, debentures, deposits, etc. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದರೆ ಅದು ಒಂದು ಕೂಡ ಒಂದು ನಿರ್ದಿಷ್ಟವಾದ ಸ್ಥಳ ಆಗಿರ್ಬೋದು, ಅಥವಾ ಎಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ಗಳಲ್ಲ, ಎಲ್ಲಿ ಹಣಕಾಸು ಆಸ್ತಿಗಳನ್ನು, ಹಣಕಾಸು ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು, ಪತ್ರಗಳನ್ನು ಅಥವಾ ಹಣಕಾಸು ಪತ್ರಗಳನ್ನು, ಇವುಗಳನ್ನು ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಎಲ್ಲಿ ಸೇಲ್ ಮಾಡ್ತೀವಿ ಅಥವಾ ಎಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ಇಲ್ಲಿ ಪ್ಲೇಸೇ ಆಗಿರಬೇಕು ಅಂತ ಏನಿಲ್ಲ. ಸೊ ಈಗ ನಾವು ಆನ್ಲೈನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದರೆ ಇಲ್ಲಿ ಪ್ಲೇಸ್ ಅನ್ನೋದಕ್ಕಿಂತ ಅಲ್ಲಿ ಟ್ರಾನ್ಸಾಕ್ಷನ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಬೈ ಮಾಡ್ತೀವಿ ಅಥವಾ ಸೆಲ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಕ್ಲಿಯರಾ. ಸೊ ನೆಕ್ಸ್ಟ್ ಥರ್ಡ್ ಕಾಂಪೊನೆಂಟ್. ಸೊ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತ ಬರುತ್ತೆ, ನೆಕ್ಸ್ಟ್ ಒನ್ ಸೆಕೆಂಡ್ರಿ ಮಾರ್ಕೆಟ್ ಅಂತ ಬರುತ್ತೆ. ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತಂದರೆ ಏನು? ದ ಮಾರ್ಕೆಟ್ ಫಾರ್ ಫ್ರೆಶ್ ಇಶ್ಯೂ ಆರ್ ನ್ಯೂ ಇಶ್ಯೂ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ, ನೀವು ಪಬ್ಲಿಕ್ಸಿಂದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಬೇಕು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಯು ಶುಡ್ ಗೋ ಟು ದ ಪ್ರೈಮರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ಗೆ ನೀವು ಹೋಗಬೇಕಾಗುತ್ತೆ. ಅಂದರೆ ಯಾವ ಕಂಪ್ನಿ, ಹೊಸ ಕಂಪ್ನಿಗಳು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಾರಲ್ಲ ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತೇಳಿ ಕರಿತೀವಿ. ಇಟ್ಸ್ ಎ ಮಾರ್ಕೆಟ್ ಫಾರ್ ಫ್ರೆಶ್ ಇಶ್ಯೂ. ಸೊ ಹೊಸ ಕಂಪ್ನಿ, ಯಾವುದೇ ಕಂಪ್ನಿ ಆಗಿರ್ಬೋದು, ಸೊ ಅದು ಮೊದಲ ಬಾರಿಗೆ ತನ್ನ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಿದೆ ಅಂತಂದರೆ ಅದನ್ನು ನಾವಿಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಸೆಕೆಂಡ್ರಿ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಎಕ್ಸಿಸ್ಟಿಂಗ್ ಇಶ್ಯೂ. ಸೊ ಆಲ್ರೆಡಿ ಇರೋವಂಥ ಶೇರ್ಸ್ಗಳನ್ನು, ಆಲ್ರೆಡಿ ಇಶ್ಯೂಡ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಅಥವಾ ಬೈ ಮಾಡ್ತೀರಾ, ಸೇಲ್ ಮಾಡ್ತೀರಾ ಅಂತಂದರೆ ಅದು ಎಲ್ಲಿ ಮಾಡ್ತೀವಿ, ನಾವು ಇದನ್ನ ಸೆಕೆಂಡ್ರಿ ಮಾರ್ಕೆಟಲ್ಲಿ ಮಾಡ್ತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಕಾಂಪೊನೆಂಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂದರೆ ನಮಗೆ ಈಕ್ವಿಟಿ ಶೇರ್ಸ್ ಆಗಲಿ, ಡಿಬೆಂಚರ್ಸ್ ಆಗಲಿ, ಪ್ರಿಫರೆನ್ಸ್ ಶೇರ್ಸ್ಗಳಾಗಿರಲಿ, ಆಫ್ ದ ಮೆಚುರಿಟಿ ವ್ಯಾಲ್ಯೂ ಆಫ್ ದೀಸ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಇಸ್ ಮೋರ್ ದ್ಯಾನ್ 1 ಇಯರ್. ಸೊ 1 ವರ್ಷಕ್ಕಿಂತ ಹೆಚ್ಚಿನ ಒಂದು ಮೆಚುರಿಟಿ ವ್ಯಾಲ್ಯೂ ಇರುವಂಥ ಎಲ್ಲ ಸೆಕ್ಯೂರಿಟೀಸ್ಗಳನ್ನು ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ ಅಥವಾ ಎಲ್ಲಿ ಸೇಲ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀವಿ. ಆ ಕ್ಯಾಪಿಟಲ್ ಮಾರ್ಕೆಟು ಕೂಡ ಇಟ್ಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ದ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್. ಸೊ ನೆಕ್ಸ್ಟ್ ಮನಿ ಮಾರ್ಕೆಟ್ ಅಂತ ಹೇಳ್ತೇನೆ.
ಸೊ ಮನಿ ಮಾರ್ಕೆಟ್ ಅಂತಂದರೆ ಇಟ್ಸ್ ಅ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಮನಿ ಮಾರ್ಕೆಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಪರ್ಚೇಸ್ ಮಾಡೋದಾಗಿರಲಿ ಅಥವಾ ಸೇಲ್ ಮಾಡೋದಾಗಿರಲಿ ನಾವಿಲ್ಲಿ ಮಾಡ್ತೀವಿ ಅಂತ. ಓಕೆನಾ. ಸೊ ದೀಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್. ಯಾವುದಾದ್ರು ಹೇಳಿದೆ ನಾನು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದೆ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳಿದೆ, ಅದರಲ್ಲಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳಿದೆ, ನೆಕ್ಸ್ಟ್ ಒಂದು ಸೆಕೆಂಡ್ರಿ ಮಾರ್ಕೆಟ್ ಅಂತ ಹೇಳಿದೆ, ನೆಕ್ಸ್ಟ್ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳಿದೆ, ನೆಕ್ಸ್ಟ್ ಮನಿ ಮಾರ್ಕೆಟ್ ಅಂತಲೂ ಕೂಡ ನಾನು ಹೇಳಿದೆ ಅಂತ. ಸೊ ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಅಂತಲೂ ಕೂಡ ನಾನು ಇಲ್ಲಿ ಹೇಳಿದೆ ಅಂತ. ಸೊ ನೆಕ್ಸ್ಟ್ ಕಾಂಪೊನೆಂಟ್ ಯಾವುದು ಅಂತಂದರೆ next component financial securities or financial assets. The financial assets ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್ ಅಂತ ಹೇಳ್ತೀವಲ್ಲ, ಇವುಗಳಲ್ಲಿ ನಾವಿಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳೋದು. ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ ವಿಚ್ ಆರ್ ಇಶ್ಯೂಡ್ ಬೈ ದ ಬಾರೋವರ್ ಅಟ್ ದ ಟೈಮ್ ಆಫ್ ಬಾರೋಯಿಂಗ್ ಎ ಲೋನ್ ಫ್ರಮ್ ದ ಲೆಂಡರ್. ಸೊ ಈ ಥರದ ಒಂದು ಡಾಕ್ಯುಮೆಂಟ್, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಕೂಡ ಒಂದು ರಿಟರ್ನ್ ಡಾಕ್ಯುಮೆಂಟ್ಸ್ ಆಗಿರುತ್ತವೆ. ಸೊ ಇವುಗಳನ್ನ ಇಶ್ಯೂ ಮಾಡೋ ಟೈಮಲ್ಲಿ ಅದೊಂದು ಎವಿಡೆನ್ಸ್ ಆಗಿರುತ್ತೆ. ಇಟ್ಸ್ ಆ್ಯಕ್ಟ್ ಆಸ್ ಅ ಲೀಗಲ್ ಎವಿಡೆಂಟ್ ಡಾಕ್ಯುಮೆಂಟ್. ಸೊ ಈ ಲೀಗಲ್ ಎವಿಡೆನ್ಸ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ನ ಇಶ್ಯೂ ಮಾಡಿ ನಾವು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಇಲ್ಲಿ ಅಂತ. ಪಬ್ಲಿಕ್ಸಿಂದ ನೀವು ಯಾವುದೇ ಶೇರ್ಸ್ನ ಪರ್ಚೇಸ್ ಮಾಡ್ತಿದ್ದೀರ ಅಂತ ಅವ್ರಿಗೆ ಏನು ಬೇಕು, ಎವಿಡೆನ್ಸ್ ಬೇಕಾಗುತ್ತೆ. ಸೊ ಅದು 100 ರೂಪೀಸ್ ಕೊಟ್ಟರೆ 100 ರೂಪೀಸ್ಗೆ ನೀವೇನು ಮಾಡಬೇಕಾಗುತ್ತೆ, ಒಂದು ಶೇರ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ ಅಂತ. ಸೊ ಇವುಗಳನ್ನ ನಾವಿಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಂತಲೂ ಕೂಡ ಇಲ್ಲಿ ಕರಿತೀವಿ, ಅಥವಾ ಫೈನಾನ್ಷಿಯಲ್ ಅಸೆಟ್ಸ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಅಂತ. ಓಕೆನಾ. ಸೆಕ್ಯೂರಿಟೀಸ್ ಆಲ್ಸೋ ನೋನ್ ಆಸ್ ಫೈನಾನ್ಷಿಯಲ್ ಅಸೆಟ್ಸ್ ಇಸ್ ಎ ಲೀಗಲ್ ಡಾಕ್ಯುಮೆಂಟ್ ಎವಿಡೆನ್ಸಿಂಗ್ ದ ಇನ್ವೆಸ್ಟರ್ ರೈಟ್ ಟು ರಿಸೀವ್ ದ ಪ್ರಾಸ್ಪೆಕ್ಟಿವ್ future benefits under the stated conditions and acquire or sell the ownership in interests. ಸೊ ಇಲ್ಲಿ ಯಾವುದೋ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ, ಸೇಲ್ ಮಾಡಿರೋದಿರ ಅಂದರೆ ಅದಕ್ಕೊಂದು ಲೀಗಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಸೊ ಅದೇ ರೀತಿ ಯಾವುದೋ ಒಂದು ಶೇರ್ಸ್ನ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಿದ್ರೆ ಅಂತಂದರೆ ಅದೊಂದು ಲೀಗಲ್ ಎವಿಡೆನ್ಸ್ ಆಗಿ ನಮ್ಗೆ ಏನು ಬೇಕಾಗುತ್ತೆ, ಇದೊಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದನ್ನು ನಾವಿಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಅಂತಲೂ ಕೂಡ ಕರಿತೀವಿ, ಅಥವಾ ಫೈನಾನ್ಷಿಯಲ್ ಅಸೆಟ್ಸ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಕಾಂಪೊನೆಂಟ್ financial services. So financial services, these are the services provided by the financial institutions, maybe banks or financing companies or non-banking companies or mutual funds, so investment banks. So ಇವೆಲ್ಲವೂ ಕೂಡ ಏನಾಗುತ್ತೆ ನಮಗೆ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರುತ್ತೆ. ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಮರ್ಚೆಂಟ್ ಬ್ಯಾಂಕಿಂಗು, ಲೀಸಿಂಗು, ಫೈನಾನ್ಸಿಂಗು ಮತ್ತು ಫೋರ್ ಫೈಟಿಂಗು, ಫ್ಯಾಕ್ಟರಿಂಗ್, ಇವೆಲ್ಲ ಸರ್ವಿಸಸ್ಸು ಕೂಡ ನಾವೇನು ಡಿಸ್ಕಷನ್ ಮಾಡಿದ್ವಿ ಅವೆಲ್ಲವೂ ಕೂಡ ನಮ್ಗೆ ಏನಾಗಿರುತ್ತೆ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರುತ್ತೆ ಅಂತ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗಿರುತ್ತೆ ಅಂತ. ಕ್ಲಿಯರಾ. ಸೊ ಈಗ ನಾನು ಕಾಂಪೊನೆಂಟ್ಸ್ ಬಗ್ಗೆ ಹೇಳಿದೆ. ನಾನು ಫೈನಾನ್ಷಿಯಲ್ ಸರ್ವಿಸಸ್ ಕಾಂಪೊನೆಂಟ್, ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಕಾಂಪೊನೆಂಟ್ಸ್ಗಳನ್ನು ನಾವು ಇದುವರೆಗೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಯಾವ್ಯಾವ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ, ಯಾರು ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಒಂದು ಬ್ಯಾಂಕಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಫಸ್ಟ್ ಒಂದು ಬ್ಯಾಂಕಿಂಗ್ ಸರ್ವಿಸಸ್ ನಮಗೆ ಗೊತ್ತಿದೆ. ಬ್ಯಾಂಕಿಂಗ್ ಇಸ್ ಅ financial institution which accept a deposit from the public and lending the money to the needy people. ಸೊ ಯಾರು ಬ್ಯಾಂಕಿಂಗ್ ಅಂತ ನಾವು ಯಾವಾಗ ಕರಿತೀವಿ ಅಂದರೆ ಪಬ್ಲಿಕ್ಸ್ನ ಸೇವಿಂಗ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ನೆಸೆಸಿಟಿ ಇರೋವಂಥವ್ರಿಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ದಿಸ್ ಇಸ್ ದ ಬೇಸಿಕ್ ಮೀನಿಂಗ್ ಆಫ್ ದ ಬ್ಯಾಂಕಿಂಗ್ ಸರ್ವಿಸಸ್. ಇನ್ನು ಇಂಡಿಯಾದಲ್ಲಿ ನಾವು ನೋಡೋದಾದರೆ ಇಂಡಿಯಾದಲ್ಲಿ ಪ್ರೈವೇಟ್ ಬ್ಯಾಂಕ್ಗಳಿದ್ದಾವೆ, ಪಬ್ಲಿಕ್ ಬ್ಯಾಂಕ್ಗಳಿದ್ದಾವೆ, ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಿದ್ದಾವೆ. ಸೊ ಇವೆಲ್ಲವೂ ಕೂಡ ಏನು ಮಾಡ್ತವೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಸೊ ಪಬ್ಲಿಕ್ಸ್ನ ಸೇವಿಂಗ್ಸ್ ಕಲೆಕ್ಟ್ ಮಾಡ್ತಾರೆ ಮತ್ತು ಅದನ್ನು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಬ್ಯಾಂಕಿಂಗ್ ಸರ್ವಿಸಸ್. ಸೊ ನೆಕ್ಸ್ಟ್ ಒನ್ ನಾನ್-ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್. Non-banking financial companies are the fast emerging as an important segment in the Indian financial system. It's an heterogeneous group of institutions other than commercial banks or cooperative banks performing financial intermediaries in varieties of ways, like accepting of deposit, making loans and advances, leasing, hire purchasing, etc. In non-banking financial companies or non-banking financial services also, it's just like banking services, but they are providing for a specific services like leasing, hire purchasing and venture capital. ಸೊ ಈ ರೀತಿಯಾದ ಸರ್ವಿಸಸ್ನ ಪ್ರೊವೈಡ್ ಮಾಡಲಿಕ್ಕೆ ಇರುವಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವಿಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕೂಡ ಕರಿತೀವಿ. ಬಟ್ ಈ ರೀತಿಯ ಸರ್ವಿಸಸ್ನ ಇಲ್ಲಿ ನಾವು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕೂಡ ಇಲ್ಲಿ ಕರಿತೀವಿ ಅಂತ. ಸೊ ಇದು ಬ್ಯಾಂಕಿಂಗ್ ಸರ್ವಿಸಸ್ ಥರನೇ ಇರ್ತವೆ, ಬಟ್ ಇಲ್ಲಿ ಪಬ್ಲಿಕ್ಸಿನ ಸೇವಿಂಗ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇವರು ಯಾವುದೇ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಲಿ, ಕರೆಂಟ್ ಅಕೌಂಟ್ ಆಗಲಿ, ಆ ರೀತಿಯಾದ ಒಂದು ಅಕೌಂಟ್ಗಳನ್ನು ಮೇಂಟೈನ್ ಮಾಡೋದಿಲ್ಲ.
ಒಂದು ಸ್ಪೆಸಿಫಿಕ್ ವರ್ಕ್ನ ಒಂದು ಹೌಸಿಂಗ್ ಫೈನಾನ್ಸಿಂಗ್ ಆಗಿರ್ಬೋದು, ಅಥವಾ ಒಂದು ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಒಂದು ಲೀಸಿಂಗ್ ಫೈನಾನ್ಸಿಂಗ್ ಆಗಿರ್ಬೋದು, ಒಂದು ಹೈರ್ ಪರ್ಚೇಸ್ ಫೈನಾನ್ಸ್ ಆಗಿರ್ಬೋದು, ಸೊ ಮ್ಯೂಚುವಲ್ ಫಂಡ್ ಸರ್ವಿಸಸ್ ಆಗಿರ್ಬೋದು, ಈ ಥರ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡೋ ಸರ್ವಿಸಸ್ನ ನಾವಿಲ್ಲಿ ನಾನ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್, ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. So non-banking financial institutions is a financial institution that does not have a full banking license or is not supervised by national or international banking regulatory agencies. So ಇವು ಕೂಡ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನೇ, ಇಟ್ ಆ್ಯಕ್ಟ್ ಆಸ್ ಅ ಬ್ಯಾಂಕಿಂಗ್ ಕಂಪನೀಸ್ ಬಟ್ ನಾಟ್ ಆ್ಯಕ್ಚುಲಿ ಬ್ಯಾಂಕಿಂಗ್ ಕಂಪನೀಸ್. ಸೊ ಇಲ್ಲಿ ಒಂದು ಬ್ಯಾಂಕಿಂಗ್ ಕಂಪನಿ ಥರನೇ ಕೆಲಸ ಮಾಡ್ತವೆ, ಬಟ್ ಬ್ಯಾಂಕಿಂಗ್ ಕಂಪನೀಸ್ಗಳಲ್ಲ ಇವು. ಯಾಕೆ ಅಂತಂದರೆ ದೇ ಡೋಂಟ್ ಹ್ಯಾವ್ ಅ ಫುಲ್ಲಿ ಬ್ಯಾಂಕಿಂಗ್ ಸರ್ವಿಸ್ ಲೈಸೆನ್ಸ್. ಸೊ ಇಲ್ಲಿ ಪೂರ್ತಿಯಾಗಿ ಒಂದು ಬ್ಯಾಂಕಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡೋ ಒಂದು ಲೈಸೆನ್ಸ್ ಈ ಬ್ಯಾಂಕಿಂಗ್ ಕಂಪನಿಗಳಿಗೆ ಇರೋದಿಲ್ಲ, ನಾನ್ ಬ್ಯಾಂಕಿಂಗ್ ಕಂಪನಿಗಳಿಗೆ ಇರೋದಿಲ್ಲ. ಸೊ ಬಟ್ ಅವು ಏನು ಮಾಡ್ತವೆ ಅಂದರೆ ಸ್ಪೆಸಿಫಿಕ್ ಆ್ಯಕ್ಟಿವಿಟಿಗಳನ್ನು ಪ್ರೊವೈಡ್ ಮಾಡ್ತವೆ. ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಅಂತಂದರೆ ನಾನು ಇದುವರೆಗೆ ಹೇಳಿದಾಗೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿಗಳಾಗಿರ್ಬೋದು, ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟಿಗಳಾಗಿರ್ಬೋದು, ಲೀಸಿಂಗ್ ಫೈನಾನ್ಸ್ ಆಗಿರ್ಬೋದು, ಹೈರ್ ಪರ್ಚೇಸಿಂಗ್ ಫೈನಾನ್ಸ್ ಆಗಿರ್ಬೋದು. ಸೊ ಈ ರೀತಿಯಾದ ಒಂದು ಸರ್ವಿಸಸ್ನ ಇಲ್ಲಿ ಪ್ರೊವೈಡ್ ಮಾಡ್ತವೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಕಾಂಪೊನೆಂಟ್ ನಾವು ನೋಡೋದಾದರೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ದೀಸ್ ಆರ್ ದ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಫಾರ್ ಎಕ್ಸಾಂಪಲ್ IDBI ಇದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ರೀತಿ SIDBI ಇದೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದೇ ರೀತಿ ICICI ಇದೆ. ಸೊ ದೀಸ್ ಆರ್ ದ ಆರ್ಗನೈಸೇಷನ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಸೊ ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶದಿಂದ ಸ್ಥಾಪಿತವಾದಂಥ ಒಂದು ಅಭಿವೃದ್ಧಿ ಬ್ಯಾಂಕ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಈ ಬ್ಯಾಂಕ್ಗಳು ಪಬ್ಲಿಕ್ನ ಸೇವಿಂಗ್ಸ್ನಾಗಲಿ ಡಿಪಾಸಿಟ್ನಾಗಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ದೇ ಆರ್ ಎಸ್ಟಾಬ್ಲಿಷ್ಡ್ ಫಾರ್ ಎ ಕ್ಯಾರಿಂಗ್ ಆಫ್ ಸ್ಪೆಸಿಫಿಕ್ ವರ್ಕ್, ಸ್ಪೆಸಿಫಿಕ್ ಅಬ್ಜೆಕ್ಟಿವ್ಸ್. ಸೊ ಒಂದು ನಿರ್ದಿಷ್ಟವಾದ ಗುರಿ ಉದ್ದೇಶಗಳ ಈಡೇರಿಕೆಗಳಿಗೆ ಸ್ಥಾಪಿತಗೊಂಡಂಥ ಒಂದು ಅಭಿವೃದ್ಧಿ ಬ್ಯಾಂಕ್ಗಳಾಗಿರ್ತವೆ ಯಾವುವು ಇಲ್ಲಿ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥವು ಅಂತ. ಇವುಗಳು ಪಬ್ಲಿಕ್ಸ್ಗೆ ಏನು ಮಾಡ್ತವೆ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ನಾನು ಅದೇ ಹೇಳಿದೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದರೆ ಅದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡೋಂಥದ್ದಾಗಿರ್ಬೋದು. ಅಥವಾ SIDBI ಅಂತ ಇದೆ, ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಸೊ SIDBI. ಸೊ ಈ ಬ್ಯಾಂಕ್ಗಳೇನಾಗಿರ್ತದೆ ಅಂದರೆ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸ್ಗಳಿಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡ್ತಾರೆ. NABARD ಇದೆ, ಒಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗಿರೋಂಥ ಬ್ಯಾಂಕು. ಸೊ ಹಾಗಾಗಿ ಈ ಬ್ಯಾಂಕ್ಗಳೇನಾಗಿರುತ್ತೆ ಒಂದು ಸ್ಪೆಸಿಫಿಕ್ ವರ್ಕ್ಗಳನ್ನು, ಓಕೆನಾ. ಸೊ ಇಲ್ಲಿ ಪಬ್ಲಿಕ್ನ ಸೇವಿಂಗ್ಸ್ ಆಗಿ ನಾರ್ಮಲ್ ಕಮರ್ಷಿಯಲ್ ಬ್ಯಾಂಕಿಂಗ್ ಆಪರೇಷನ್ಸ್ ಮಾಡೋದಿಲ್ಲ. ಇವೇನು ಮಾಡ್ತವೆ, ಒಂದು ನಿರ್ದಿಷ್ಟವಾದ ಒಂದು ಗುರಿ ಉದ್ದೇಶದ ಈಡೇರಿಕೆಗಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಒಂದು ಬ್ಯಾಂಕ್ಗಳಾಗಿರ್ತವೆ ಯಾವುವು ಡೆವಲಪ್ಮೆಂಟ್ ಬ್ಯಾಂಕ್ಗಳ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. Next one, insurance services. So insurance services is also one of the component of the financial service sector in India. So insurance services anta namage gottide, it's an arrangement between the insurer and insured. So insurer ಏನು ಮಾಡ್ತಾನೆ, is the person one who agrees to bear the risk on behalf of the insured. ಸೊ ಇನ್ಶೂರ್ಡ್ ಬದಲಾಗಿ ಇನ್ಶೂರರ್ ಏನು ಮಾಡ್ತಾನೆ, ಇಲ್ಲಿ ಆ ರಿಸ್ಕ್ನ ಫೇಸ್ ಮಾಡ್ತಾನೆ ಬೈ ಅಕ್ಸೆಪ್ಟಿಂಗ್ ಆಫ್ ದ ಪ್ರೀಮಿಯಮ್ ಫ್ರಮ್ ದ ಇನ್ಶೂರ್ಡ್ ಅನ್ನೋ ಒಬ್ಬ ವ್ಯಕ್ತಿಯಿಂದ ಸರ್ಟನ್ ಪ್ರೀಮಿಯಮ್ನ ಕಲೆಕ್ಟ್ ಮಾಡಿಕೊಂಡು, ಸೊ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ, ಅವನಿಗೆ ರಿಸ್ಕ್ನ ಬೇರ್ ಮಾಡಿಕೊಡುತ್ತೆ. ಆ ಥರ ಸರ್ವಿಸಸ್ನ ನಾವಿಲ್ಲಿ ಇನ್ಶೂರೆನ್ಸ್ ಸರ್ವಿಸಸ್ ಅಂತ ಹೇಳ್ತೀವಿ. ಸೊ ಇಂಡಿಯಾದಲ್ಲಿ ಇರೋವಂಥದ್ದು ಮೇಜರಾಗಿ ಮೊದಲು LIC ಇತ್ತು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ. ಈಗ ಪ್ರೈವೇಟ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪ್ನಿಗಳಿದ್ದಾವೆ ಮತ್ತು ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಇದ್ದಾವೆ. ಆಲ್ಮೋಸ್ಟ್ ಆಲ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಕೂಡ ಏನು ಮಾಡ್ತೀವಿ ಇವತ್ತು ಇನ್ಶೂರೆನ್ಸ್ ಸರ್ವಿಸಸ್ನ ಆಫರ್ ಮಾಡ್ತೀವಿ. LIC, SBI ಇನ್ಶೂರೆನ್ಸ್ ಇದೆ, ಕೆನರಾ ಬ್ಯಾಂಕ್ನವರು ಇನ್ಶೂರೆನ್ಸ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಆಲ್ಸೋ ಆಫರಿಂಗ್ ದ ಇನ್ಶೂರೆನ್ಸ್ ಸರ್ವಿಸಸ್ ಟು ದ ಪಬ್ಲಿಕ್. ಸೊ ಪಬ್ಲಿಕ್ ಇನ್ಶೂರೆನ್ಸ್ ಸರ್ವಿಸಸ್ಸು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಸಿಚುವೇಷನ್ಸಲ್ಲಿ ಅಂತ ನಾವು ನೋಡ್ಬೋದು ಅಂತ. ಸೊ ನೆಕ್ಸ್ಟ್ ಒನ್, ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್. ಸೊ ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್ ಅಂತಂದರೆ ದ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಇನ್ ದ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇಟ್ಸ್ ಅ ಮಾರ್ಕೆಟ್ ಅವೈಲಬಲ್ ಟು ಕಂಪನೀಸ್ ಫಾರ್ ಮೀಟಿಂಗ್ ದ ರಿಕ್ವೈರ್ಮೆಂಟ್ ಆಫ್ ಲಾಂಗ್ ಟರ್ಮ್ ಫಂಡ್ಸ್. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್ ಅಂತಂದರೆ, ಸೊ ಇಫ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಇದ್ದಾವೆ, NSE ಇದ್ದಾವೆ, BSE ಇದೆ. ಸೊ ಆಲ್ಮೋಸ್ಟ್ ಆಲ್ ದ ಸ್ಟೇಟ್ಗಳಲ್ಲಿ ಸ್ಟೇಟ್ ಸ್ಟಾಕ್ ಎಕ್ಸ್ಚೇಂಜಸ್ಗಳಿದ್ದಾವೆ. ಇವೇನು ಮಾಡ್ತವೆ ಅಂದರೆ ದೇ ಆರ್ ಗೋಯಿಂಗ್ ಟು collect the savings from the they are going to convert the savings into investment. So ಇವೇನು ಮಾಡಿದೆ, ಫೆಸಿಲಿಟೇಟ್ ಟು ಪರ್ಚೇಸಿಂಗ್ ಸೇಲ್ ಆಫ್ ಸೆಕ್ಯೂರಿಟೀಸ್. ಸೊ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಲಿಕ್ಕೆ ಸೇಲ್ ಮಾಡಲಿಕ್ಕೆ ಏನು ಮಾಡ್ತವೆ, ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡ್ತವೆ ಅಂತ. ಸೊ ಈ ರೀತಿಯಾದ ಒಂದು ಸರ್ವಿಸಸ್ಸು ಕೂಡ ನಾವೇನು ಮಾಡ್ಬೋದು ಇಲ್ಲಿ ಕಾಣ್ಬೋದು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್. ಕ್ಲಿಯರಾ? ಸೊ ಇಷ್ಟು ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಒಂದು ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಅನ್ನೋ ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು
ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಅನ್ನೋದ್ರ ಬಗ್ಗೆ ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಇಂಡಿಯಾ ಅನ್ನೋದು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಬ್ಯಾಂಕಿಂಗ್ ಸರ್ವಿಸಸ್ ಬರುತ್ತೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಬರುತ್ತೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ, ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು ಬರ್ತವೆ, ಇನ್ಶೂರೆನ್ಸ್ ಸರ್ವಿಸಸ್ ಬರುತ್ತೆ, ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್ಸು ಕೂಡ ಬರುತ್ತೆ ಅಂತ. ಓಕೆನಾ? ಸೊ ಇಷ್ಟು ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ difficulties of Indian financial services in India. So what are the difficulties which are faced by the financial service companies in India? First one, lack of coordination between the different financial institutions. So India dalli, so this is the first and foremost difficulties of Indian financial services. So there is no coordination between there is no cooperation between two or more financial institutions in India. So India dalli iruvanಥ financial institutions ಅಂತ ಏನಿದಾವಲ್ಲ, ಸೊ ಬ್ಯಾಂಕಿಂಗ್ ಸರ್ವಿಸಸಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ, ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ಗಳಿದ್ದಾವೆ, ಫಾರಿನ್ ಬ್ಯಾಂಕ್ಗಳಿದ್ದಾವೆ. ಎಲ್ಲ ಇನ್ಶೂರೆನ್ಸ್ ಸರ್ವಿಸಸಲ್ಲೂ ಕೂಡ ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪನೀಸ್ ಇದ್ದಾವೆ, ಪ್ರೈವೇಟ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪನೀಸ್ ಇದ್ದಾವೆ, ಅದಕ್ಕೆ ಫಾರಿನ್ ಕಂಪನೀಸ್ಗಳಿದ್ದಾವೆ. ಈ ಒಂದು ಡೆವಲಪ್ಮೆಂಟ್ ಬ್ಯಾಂಕ್ಗಳು ಕೂಡ ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ, ಪ್ರೈವೇಟ್ ಸೆಕ್ಟರ್ಸ್ ಇದ್ದಾವೆ ಮತ್ತು ಫಾರಿನ್ ಬ್ಯಾಂಕ್ಸ್ಗಳಿದ್ದಾವೆ. ಅಂದರೆ ಇಲ್ಲಿ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಆಪರೇಟಿಂಗ್ ಇನ್ ಇಂಡಿಯಾ. ಸೊ ಡ್ಯೂ ಟು ದ್ಯಾಟ್ ರೀಸನ್ there is no cooperation between, there is no coordination between the two or more financial services institutions in India. ಸೊ ಇಂಡಿಯಾದಲ್ಲಿ ಆಪರೇಟ್ ಮಾಡುವಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಕೂಡ ಒಂದು ಫಸ್ಟು ನಮ್ಮ ಲಿಮಿಟೇಷನ್ಸ್ ಆಗಿರುತ್ತೆ, ಅದು ಡಿಫಿಕಲ್ಟೀಸ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಮೊನೋಪೊಲಿಸ್ಟಿಕ್ ಮಾರ್ಕೆಟ್ ಸ್ಟ್ರಕ್ಚರ್. In India, some financial institutions, so they are so large, they have created the monopolistic market structure in the financial system. For example, ಈಗ ಇನ್ಶೂರೆನ್ಸ್ ಕಂಪನಿ LIC ಅಂತ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ನಮಗೆ LIC ಅಂತ ಇದೆ, ಮ್ಯೂಚುವಲ್ ಫಂಡ್ಸ್ ಕಂಪನಿಗಳಲ್ಲಿ ನಮಗೆ UTI ಅಂತ ಇದೆ. ಅಂದರೆ ದೀಸ್ ಆರ್ ದ ಆರ್ಗನೈಸೇಷನ್ ವಿಚ್ ಆರ್ ಕ್ರಿಯೇಟೆಡ್ ದ ಮೊನೋಪೊಲಿಸ್ಟಿಕ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇನ್ ಇಂಡಿಯನ್ ಮಾರ್ಕೆಟ್. ಸೊ ಈ ಥರದ ಕಂಪ್ನಿಗಳು ಒಂದು ಏಕಸ್ವಾಮ್ಯ ರೂಪದ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಸೊ ನಮಗೆ ಇಲ್ಲೇನಾಗ್ತಿಲ್ಲ, ಕಸ್ಟಮರ್ಸ್ಗೆ ನೆಸೆಸಿಟಿ ಇರೋಂಥ ಸರ್ವಿಸಸ್ನ, ಕಸ್ಟಮರ್ಗೆ ನೀಡೆಡ್ ಆಗಿರೋಂಥ ಸರ್ವಿಸಸ್ನ, ಕಸ್ಟಮರ್ಗೆ ಅವಶ್ಯಕತೆ ಇರೋಂಥ ಸರ್ವಿಸಸ್ನ ನಾವು ಪ್ರೊವೈಡ್ ಮಾಡಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಬ್ಯಾಂಕಿಂಗ್ ಕಂಪನಿ ಅಂತಂದರೆ ನಮಗೆ ಓನ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಕಂಪನಿಗಳು ಒಂದು ಮೊನೋಪೊಲಿಸ್ಟಿಕ್ ಮಾರ್ಕೆಟ್ ಸ್ಟ್ರಕ್ಚರ್ನ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾವೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಇದು ಕೂಡ ಒಂದು ಲಿಮಿಟೇಷನ್ಸ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒಂದು ನೋಡೋದಾದರೆ ಡಾಮಿನೆನ್ಸ್ ಆಫ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಸೊ ಇನ್ ಇಂಡಸ್ಟ್ರಿಯಲ್ ಫೈನಾನ್ಸಿಂಗ್ ದ ಡೆವಲಪ್ಮೆಂಟ್ ಬ್ಯಾಂಕ್ ಕಾನ್ಸ್ಟಿಟ್ಯೂಟ್ the backbone of Indian financial system, occupying an important place in the capital market. The industrial facing today in India is large through the financial institutions created by the government, both the national and regional level. So ಇಲ್ಲಿ ಡಾಮಿನೆನ್ಸ್ ಆಫ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ, ಈಗ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಂತ ನಾವು ಏನು ಹೇಳಿದೆ, IDBI ಆಗಿರ್ಬೋದು, SIDBI ಆಗಿರ್ಬೋದು, IFCI ಆಗಿರ್ಬೋದು, ICICI ಬ್ಯಾಂಕ್ಗಳಾಗಿರ್ಬೋದು. ಸೊ ಇವುಗಳೆಲ್ಲವೂ ಏನಂತಂದರೆ ಡಾಮಿನೆನ್ಸ್ ಮಾಡ್ತಾ ಇದ್ದಾವೆ ಅಂತ. ಡಾಮಿನೆನ್ಸ್ ಇನ್ ದ ಸೆನ್ಸ್ ದೇ ಆರ್ ಗೋಯಿಂಗ್ ಟು ಕ್ರಿಯೇಟಿಂಗ್ ದ ಮೊನೋಪೊಲಿಸ್ಟಿಕ್ ಸ್ಟ್ರಕ್ಚರ್. ಸೊ ಅವುಗಳು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಏನು ಮಾಡ್ತಿದ್ದಾವೆ, ಓವರ್ಲ್ಯಾಪ್ ಮಾಡ್ತಾ ಇದ್ದಾವೆ. ಸೊ ಬೇರೆ ಆರ್ಗನೈಸೇಷನ್ಸ್ಗಳಿಗೆ ಕಾಂಪೀಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂತಂದರೆ, ಒಂದು ಇನ್ವೆಸ್ಟರ್ಸ್ಗೆ ಅಥವಾ ಒಬ್ಬ ಬಿಸ್ನೆಸ್ ಮನ್ಗೆ ಅಥವಾ ಒಬ್ಬ ಕಾಮನ್ ಪೀಪಲ್ಗೆ ಏನು ನೆಸೆಸಿಟಿ ಇದೆಯಲ್ವಾ, ಸೊ ಆ ನೆಸೆಸಿಟಿನ ಫುಲ್ಫಿಲ್ ಮಾಡಲಿಕ್ಕೆ ನಮಗಿಲ್ಲಿ ಆಗ್ತಾ ಇಲ್ಲ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, ಇನ್ಆಕ್ಟಿವ್ ಆ್ಯಂಡ್ ಎರಾಕ್ಟಿವ್ ಕ್ಯಾಪಿಟಲ್ ಮಾರ್ಕೆಟ್. The important function of capital market is promote economic development through the mobilization of savings and their distribution to productive venture. As far as the industrial finance in India is concerned, corporate customers are able to raise their financial resources through the development banks. ಇಲ್ಲಿ ಕಾಮನ್ ಆಗಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಇರೋದೇನೆ, ದೇ ಆರ್ ಗೋಯಿಂಗ್ ಟು ಫುಲ್ಫಿಲ್ ದ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಾರ್ಪೊರೇಟ್ ಕಸ್ಟಮರ್ಸ್. ಬಟ್ ಪ್ರೆಸೆಂಟ್ ಸಿಚುವೇಷನ್ಸಲ್ಲಿ ಏನಾಗ್ತಿದೆ, ದೇ ಆರ್ ದ ಕಾರ್ಪೊರೇಟ್ ಕಸ್ಟಮರ್ ಆರ್ ಗೋಯಿಂಗ್ ಟು ರೈಸಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಫ್ರಮ್ ದ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ಗೆ ಇಂಪಾರ್ಟೆನ್ಸು ಕೊಡ್ತಾ ಇಲ್ಲ ಅಂತ. ಸೊ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಿಂದನೇ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಇಲ್ಲಿ ವೀಕ್ ಆಗ್ತಾಯಿದೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್, imprudent financial practices. The dominance of development banks has developed in the imprudent financial practices among the corporate customers. The development banks provide most of the funds in the form of term loans, so there is a
ಪ್ರಿಪೋರ್ಡೆನ್ಸ್ ಆಫ್ ಡೆಟ್ ಇನ್ ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ದ ಕಾರ್ಪೊರೇಟ್ ಎಂಟರ್ಪ್ರೈಸ್. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರೋಂಥ ಒಂದು ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ, ಇಂಪ್ರಾವಿಡೆಂಟ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾವೆ ಅಂತ. ಸೊ ಇದರಿಂದ ಏನಾಗ್ತಿದೆ ಅಂತಂದರೆ ನಮಗೆ ಈ ಎನ್ ಪಿ ಎಗಳು ರೈಸ್ ಆಗೋಂಥ ಚಾನ್ಸಸ್ಸು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವುಗಳೆಲ್ಲ ಕೂಡ ನಮ್ಗೆ ಏನಾಗ್ತವೆ ಅಂತಂದರೆ ಡಿಫಿಕಲ್ಟೀಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ಸ್ ಆಗ್ತವೆ. ಅಂದರೆ ಯಾವ್ಯಾವ ಅಂತ ನಾವು ಹೇಳಿದೆ ಇದುವರೆಗೂ ಕೂಡ, ಒಂದು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಮೊನೋಪ್ಲಿಸ್ಟಿಕ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಡಾಮಿನೆನ್ಸ್ ಆಫ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಾಗಿರ್ಬೋದು, ಅಥವಾ ಇನ್ಆಕ್ಟಿವ್ ಆ್ಯಂಡ್ ಎರಾಕ್ಟಿಕ್ ಕ್ಯಾಪಿಟಲ್ ಮಾರ್ಕೆಟ್ ಆಗಿರ್ಬೋದು, ಅದ್ರ ಜೊತೆಗೆ ಇಂಪ್ರೂಡೆಂಟ್ ಫೈನಾನ್ಷಿಯಲ್ ಸರ್ವಿಸ್ ಪ್ರಾಕ್ಟೀಸಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ರೆಗ್ಯುಲೇಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿರೋದು ಫೈನಾನ್ಷಿಯಲ್ ಸರ್ವಿಸಸ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಅದರಲ್ಲಿ ಫಸ್ಟ್ ಒನ್ ನಮಗೆ ಸಿಗುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಫಸ್ಟ್ ಸರ್ವಿಸಸ್ ಯಾವ ಸಿಗುತ್ತೆ ನಮಗೆ ಇಲ್ಲಿ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸಿಗುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಅನ್ ಅಫೆಕ್ಸ್ ಬಾಡಿ ಆಫ್ ಆಲ್ ಕಮರ್ಷಿಯಲ್ ಬ್ಯಾಂಕ್ಸ್ ವಿಚ್ ಆರ್ ಆಪ್ರೇಟಿಂಗ್ ಇನ್ ಇಂಡಿಯಾ. ಸೊ ಯಾವೆಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇಂಡಿಯಾದಲ್ಲಿ ಆಪ್ರೇಟ್ ಮಾಡ್ತಿದ್ದಾವೆ, ಸೊ ಅದಕ್ಕೆಲ್ಲ ಅಪೆಕ್ಸ್ ಆರ್ಗನೈಸೇಷನ್ಸ್ ಯಾವುದು, ಅಪೆಕ್ಸ್ ಬಾಡಿ ಯಾವುದು ಅಂತಂದ್ರೆ ನಮಗಿಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು ನಮಗೆ ಗೊತ್ತಿದೆ. ಸೊ 1st April 1935 ಆಸ್ ಪರ್ ಅಂಡರ್ ದ ಆ್ಯಕ್ಟ್ ಆಫ್ RBI ಆ್ಯಕ್ಟ್ 1934. ಸೊ RBI ಆ್ಯಕ್ಟಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಇದೊಂದು ಅಫೆಕ್ಸ್ ಬಾಡಿ ಆಗಿರುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಏನು ಬ್ಯಾಂಕಿಂಗ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಆಪ್ರೇಟ್ ಮಾಡ್ತವೆ ಅವೆಲ್ಲವೂ ಕೂಡ ಒಂದು ರೆಗ್ಯುಲೇಟರಿ ಆರ್ಗನೈಸೇಷನ್ಸ್ ಯಾವುದು ಅಂತಂದರೆ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1988. ಸೊ 1988 ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು. ಸೆಬಿ ಅಂತ ನಾವು ಕರಿತೀವಿ. ಹೆಡ್ ಆಫೀಸ್ ಮುಂಬೈನಲ್ಲಿದೆ. ಇಟ್ಸ್ ಗೋಯಿಂಗ್ ಟು ಕಂಟ್ರೋಲಿಂಗ್ ದ ಹೋಲ್ ಕ್ಯಾಪಿಟಲ್ ಆ್ಯಂಡ್ ಮನಿ ಮಾರ್ಕೆಟ್ ಟ್ರಾನ್ಸಾಕ್ಷನ್. ಸೊ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಸ್ಟಾಕ್ ಎಕ್ಸ್ಚೇಂಜಸ್ಗಳನ್ನು, ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಆರ್ಗನೈಸೇಷನ್ಗಳನ್ನು ರೆಗ್ಯುಲೇಟ್ ಯಾರು ಮಾಡ್ತಾರೆ, ಕಂಟ್ರೋಲ್ ಯಾರು ಮಾಡ್ತಾರೆ, ಮತ್ತು ಗೈಡ್ ಯಾರು ಮಾಡ್ತಾರಪ್ಪ ಅಂದರೆ ನಮಗಿಲ್ಲಿ ಸೆಬಿ ಅಂತ ಒಂದು ಆರ್ಗನೈಸೇಷನ್ ಇದೆ. ದಟ್ ಇಸ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಟ್ಸ್ ಗೋಯಿಂಗ್ ಟು ಕಂಟ್ರೋಲಿಂಗ್ ಆಲ್ ದ ಸ್ಟಾಕ್ ಎಕ್ಸ್ಚೇಂಜಸ್ ವಿಚ್ ಆರ್ ಆಪ್ರೇಟಿಂಗ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಎಲ್ಲ ಸ್ಟಾಕ್ ಎಕ್ಸ್ಚೇಂಜಸ್ಗಳನ್ನು ಆಪ್ರೇಟ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋದು ಮತ್ತು ರೆಗ್ಯುಲೇಟ್ ಮಾಡೋದು ಯಾವುದಾಗಿರುತ್ತೆ ಅಂದರೆ ಸೆಬಿ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಆರ್ಗನೈಸೇಷನ್, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, IRDAI ಅಂತ ಹೇಳ್ತೀವಿ. ಸೊ ಇದು ಏನಾಗುತ್ತಂದರೆ ಇಟ್ಸ್ ಗೋಯಿಂಗ್ ಟು ಕಂಟ್ರೋಲಿಂಗ್ ಆಲ್ ದ ಇನ್ಶೂರೆನ್ಸ್ ಸರ್ವಿಸಸ್ ವಿಚ್ ಆರ್ ಆಪ್ರೇಟಿಂಗ್ ಇನ್ ಇಂಡಿಯಾ. ಇನ್ಶೂರೆನ್ಸ್ ಸರ್ವಿಸ್ ಕಂಪನಿಗಳಂತ ಏನಿದೆ ಇಂಡಿಯಾದಲ್ಲಿ ಎಲ್ಲ ಕಂಪನಿಗಳನ್ನು, ಎಲ್ಲ ಸರ್ವಿಸಸ್ನ ಆಪ್ರೇಟ್ ಮಾಡೋದು ಯಾರು, ಕಂಟ್ರೋಲ್ ಮಾಡೋದು ಯಾರು, ಮೇಂಟೈನ್ ಮಾಡೋದು ಯಾರು, ಡೈರೆಕ್ಟ್ ಮಾಡೋದು ಯಾರು ಅಂತಂದರೆ IRDAI ಅನ್ನೋ ಒಂದು ಆರ್ಗನೈಸೇಷನ್ಸ್ ಆಗಿರುತ್ತೆ ಅಂತ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಆನ್ ಆ್ಯಕ್ಟ್ ಆಫ್ IRDAI ಆ್ಯಕ್ಟ್ 1999. ಸೊ 1999 ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಹೈದ್ರಾಬಾದಲ್ಲಿ ಇದರೊಂದು ಹೆಡ್ ಕ್ವಾರ್ಟರ್ಸ್ ಇದೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಹ್ಯಾಂಡಲ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ದೀಸ್ ಪೆನ್ಷನ್ ಫಂಡ್ಸ್. ಸೊ ಅಥವಾ ಈ ರೀತಿಯಾದ ಇಲ್ಲಿ ನಮ್ಮ ಪೆನ್ಷನ್ ಫಂಡ್ಸ್ ಅಂತಂದರೆ ನಮಗೆ ಕಾಮನಾಗಿ ಏನು NPS ಅಂತ ಏನಿದೆ, ನಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಏನಿದೆ. ಸೊ ಎಲ್ಲ ನಮ್ಮ ಪೆನ್ಷನ್ ಫಂಡ್ ಏನು ಸೇವಿಂಗ್ಸ್ ಆಗ್ತಾ ಇದೆಯಲ್ಲ, ಸೊ ಆ ರೀತಿಯಾದ ಪೆನ್ಷನ್ ಫಂಡ್ಸ್ಗಳನ್ನು ಕಂಟ್ರೋಲ್ ಮಾಡೋರು ಯಾರಾಗಿರ್ತಾರೆ ಅಂತಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತದ್ದು ಒಂದು ಆರ್ಗನೈಸೇಷನ್ಸ್ ಇದೆ ಇಂಡಿಯಾದಲ್ಲಿ. ಸೊ ಈ ಒಂದು ಆರ್ಗನೈಸೇಷನ್ನು ಈ ರೀತಿಯ ಸಂಬಂಧಪಟ್ಟಿರೋ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು, ಪೆನ್ಷನ್ಗೆ ಸಂಬಂಧಪಟ್ಟಿರೋಂಥ ಆ್ಯಕ್ಟಿವಿಟೀಸನ್ನು ಅಥವಾ ಒಂದು ಕಂಪನಿಗಳನ್ನು, ಪೆನ್ಷನ್ ಫಂಡ್ ಸ್ಕೀಮ್ಸ್ಗಳನ್ನು ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಪೆನ್ಷನ್ ಫಂಡ್ಸ್ಗಳ ಸ್ಕೀಮ್ಸ್ ಅಂತ ಏನು ಬರ್ತವೆ, ಎಲ್ಲ ರೀತಿಯ ಪೆನ್ಷನ್ಗೆ ಸಂಬಂಧಪಟ್ಟಿರೋಂಥ ಸ್ಕೀಮ್ಸ್ಗಳನ್ನು ಅಥವಾ ಕಂಪನಿಗಳನ್ನು ಎಲ್ಲವೂ ಕೂಡ ರೆಗ್ಯುಲೇಟ್ ಮಾಡುವಂಥ ಒಂದು ಆರ್ಗನೈಸೇಷನ್ ಇದಾಗಿರುತ್ತೆ. ದಟ್ ಈಸ್ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. So this is about the regulation of financial services in India. So ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.